ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಇವಾಗ ನಾವು ಈ ದೇವಸ್ಥಾನ ಹತ್ರ ಬಂದ್ರೇ ಮೋಕ್ಷ ಸಿಕ್ಕುತ್ತಂತೆ. ಇಲ್ಲಿ ಬಂದು ದೇವಸ್ಥಾನಕ್ಕೂ ಹೋಗೋದು ಬೇಡ, ಈ ದೇವಸ್ಥಾನಕ್ಕೆ ಬಂದ್ರೇ ಸಾಕು, ಈ ನೆಲದಲ್ಲಿ ಕಾಲು ಇಕ್ಕಿದ್ರೇ ಸಾಕು, ಮೋಕ್ಷ ಸಿಕ್ಕುತ್ತಂತೆ. ಇದು ಗೋಕರ್ಣ ಅಂತ ಊರು. ಈ ದೇವಸ್ಥಾನ ನೋಡೋಕ್ಕೆ ಮನೆ ಇದ್ದಂಗಿದೆ. ಮನೆ ಹೆಂಗಿರುತ್ತೋ ಹಂಗೆ ಮಂಗಳೂರು ಟೈಲ್ಸ್ ಹಾಕಿ ಮರ ಕೆಲಸ ಎಲ್ಲ ಮಾಡಿ ಒಂದು ಮನೆ ಇರೋ ಥರ ಇದೆ. ಇದು ಗೋಕರ್ಣ ಮಹಾಬಲೇಶ್ವರ ಟೆಂಪಲ್. ಇದು ಇಲ್ಲಿ ಒಳಗೆ ಕ್ಯಾಮ್ರಾ ತಗೊಂಡು ಹೋಗೋಕ್ಕೆ ಪರ್ಮಿಷನ್ ಇರಲ್ಲ, ಅದಕ್ಕೆ ನಾವು ಆಚೆನೆಯಿಂದ ಫೋಟೋ ತೆಗಿಬೋದು, ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಈಗ ಇದು ದೇವಸ್ಥಾನ ನಮ್ಮ ಮುರುಡೇಶ್ವರ ಇದೆಯಲ್ಲ, ಆ ಮುರುಡೇಶ್ವರ ದೇವಸ್ಥಾನಕ್ಕೆ ಒಂದು ಲಿಂಕ್ ಇರುವ ದೇವಸ್ಥಾನ ಇದು. ಮುರುಡೇಶ್ವರ ದೇವಸ್ಥಾನದಲ್ಲಿ ರಾವಣ ಮಹಾಲಿಂಗನ ತಗೊಂಡು ಹೋಗುವಾಗ ಗಣೇಶಪ್ಪ ಅದನ್ನು ಕಿತ್ತು ಕೆಳಗೆ ಇಕ್ಬಿಟ್ಟಲ್ಲ, ಅದೇ ಕತೆ ಇಲ್ಲೂ. ರಾವಣ ಈಶ್ವರನ ಹತ್ರ ಅವ್ರ ತಾಯಿಗೋಸ್ಕರ ಒಂದು ಆತ್ಮಲಿಂಗವನ್ನು ಕೇಳ್ತಾನೆ. ಇದು ಹಿಮಯಮ ಪರ್ವತದಿಂದ ಇದ್ದು ಒಂದು ಆತ್ಮಲಿಂಗನ ತಗೊಂಡು ಬರ್ತಾನೆ. ಅವ್ರ ಹತ್ರ ಈಶ್ವರರ ಹತ್ರ ಕೇಳುವಾಗ ಅವರು ಇಲ್ಲಿ ಎಲ್ಲಿ ಇಕ್ಕಬಾರ್ದು, ಎಲ್ಲನ ಇಕ್ಬಿಟ್ರೆ ಅದು ಬರಲ್ಲ, ಅಲ್ಲೇ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಈಶ್ವರ ಹೇಳಿರ್ತಾನೆ. ಅದಕ್ಕೆ ಅಲ್ಲಿಂದ ಅದನ್ನು ಎಲ್ಲಿ ಇಕ್ಕದೇ ಬಂದಿರ್ತಾನೆ. ಸಾಯಂಕಾಲ ಹೊತ್ತು ಆದ ಮೇಲೆ ಆಗ್ತಾ ಇರುವಾಗ ದೇವರೆಲ್ಲ ಇವನು ಆತ್ಮಲಿಂಗನ ಶ್ರೀಲಂಕಾಕ್ಕೆ ಎತ್ಕೊಂಡು ಹೋಗ್ಬಿಟ್ರೆ ಅಷ್ಟೇ. ಆಮೇಲೆ ಅವನು ದೇವರ ಮನುಷ್ಯರಿಗೆಲ್ಲ ತುಂಬ ಕಷ್ಟ ಕೊಡ್ತಾನೆ, ರಾಕ್ಷಸನೆಲ್ಲ ಕಷ್ಟ ಕೊಡ್ತಾನೆ ಅಂತ ದೇವರೆಲ್ಲ ಮನಸ್ಸಲ್ಲಿ ಇಕ್ಕೊಂಡು ಮಹಾವಿಷ್ಣು ಹತ್ರ ಹೋಗಿ ಕೇಳ್ತಾರೆ. ಈ ಶಿವಪ್ಪ ಕೇಳಿದಷ್ಟು ಕೊಟ್ಬಿಡ್ತಾನೆ, ನಮಗೆ ತಲೆನೋವು ಬರುತ್ತೆ ಅಂತ ಅವ್ರ ಹತ್ರ ಕೇಳುವಾಗ ಮಹಾವಿಷ್ಣು ಗಣೇಶನ ಹತ್ರ ಕೇಳಿ ಹೆಂಗಾನ ಮಾಡಿ ಆ ಆತ್ಮಲಿಂಗವನ್ನು ನೆಲಕ್ಕೆ ಇಕ್ಕಬೇಕು ಅಂತ ಕೇಳ್ಕೊಳ್ತಾರೆ. ಆವಾಗ ಗಣೇಶಪ್ಪ ಇದು ಹಸು ಮೇಯಿಸೋನಾಗ ಹೋಗಿರ್ತಾನೆ. ಸೂರ್ಯ ಅಸ್ತಮನವಾಗುವ ಟೈಮಲ್ಲಿ ಸಂಧ್ಯಾ ವಂದನ ಮಾಡೋಕ್ಕೆ ಸಮುದ್ರ ಸ್ನಾನ ಮಾಡಬೇಕು. ಅದಕ್ಕೆ ಅವನು ಈ ಹುಡುಗನ ಹತ್ರ ಈ ಲಿಂಗವನ್ನು ಇಟ್ಕೋ ಅಂತ ಹೇಳಿರ್ತಾನೆ. ಹೋಗಿ ನಾನು ಸ್ನಾನ ಮಾಡಿ ಬಂದುಬಿಡ್ತೀನಿ, ಸಂಧ್ಯಾ ವಂದನ ಮಾಡಿಬಿಟ್ಟು ಬರ್ತೀನಿ ಅಂತ. ಆವಾಗ ಗಣೇಶಪ್ಪ 3 ಬಾರಿ ಹೇಳ್ತೀನಿ, ನೀನು ಬಂದಿಲ್ಲ ಅಂತ ನೆಲಕ್ಕೆ ಇಕ್ಬಿಡ್ತೀನಿ ಅಂತ ಹೇಳ್ತಾನೆ. ಆವಾಗ ಸರಿ ಅಂತ ಹೋಗ್ಬಿಟ್ಟು ಅವರು ಅಲ್ಲಿಂದ ನೋಡುವಾಗಲೇ 3 ಬಾರಿ ಹೇಳ್ಬಿಟ್ಟು ನೆಲಕ್ಕೆ ಇಕ್ಬಿಟ್ಟಿರ್ತಾನೆ. ಈಗ ನೆಲಕ್ಕೆ ಇಕ್ಕಿರುವ ಅದು ಬರುವುದಿಲ್ಲ. ಅವನು ಎಂಥ ಕೆಲಸ ಮಾಡಿದೆ ಅಂತ ಗಣೇಶಪ್ಪನ ತಲೆಯಲ್ಲಿ ಕುಟ್ಟುಬಿಟ್ಟು ಅದನ್ನು ಕಿತ್ತಕ್ಕೆ ಹೋಗುವಾಗ ಅದು ಬರೋದಿಲ್ಲ. ಅದನ್ನು ಬಲವಂತವಾಗಿ ಕಿತ್ತುವಾಗ ಅದು 4 ಪೀಸಾಗಿ ಬಂದುಬಿಡುತ್ತೆ. ಅದನ್ನು 4 ದಿಕ್ಕಿಗೆ ವಿಸಿರ್ತಾನೆ. ಇದನ್ನು ನಾನು ತಗೊಂಡು ಹೋಗೋಕ್ಕಾಗಲ್ಲ ಅಂತ 4 ದಿಕ್ಕದಲ್ಲಿ ವಿಸಿರುವಾಗ ಅದರಲ್ಲಿ ಒಂದು ದಿಕ್ಕದಲ್ಲಿ ಗೋಕರ್ಣದಲ್ಲಿ ಒಂದು ಆತ್ಮಲಿಂಗ ಬಿತ್ತು. ಈಗ ಗೋಕರ್ಣದಲ್ಲಿ ಈ ಆತ್ಮಲಿಂಗವನ್ನು ಮಹಾಬಲೇಶ್ವರ ಅಂತ ಹೇಳ್ತಾರೆ. ಇಲ್ಲಿ ಮಹಾಬಲೇಶ್ವರ ದೇವಸ್ಥಾನ ತುಂಬ ಉತ್ತಮವಾದ ದೇವಸ್ಥಾನ. ಇಲ್ಲಿ ಬಂದು ಪಿಂಡ ಇಟ್ಟು ಇಕ್ಕೊಂಡು ಪಿಂಡ ಇಟ್ಟು ಪೂಜೆ ಮಾಡಿದ್ರೆ ಮೋಕ್ಷ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಈ ಜಾಗವನ್ನು ಹೇಳುವಾಗಲೇ ಗೋಕರ್ಣ ಅಂತ ಹೇಳುವಾಗಲೇ ಮೋಕ್ಷ ಸಿಕ್ಕುತ್ತೆ ಅಂತ ಅರ್ಥ ಆಗಿಬಿಟ್ಟಿದೆ. ಇಲ್ಲಿ ಬಂದು ಈ ನೆಲಕ್ಕೆ ಬಂದ್ರೇ ಸಾಕಂತೆ. ನಾನು ಹೋಗುವಾಗ ತುಂಬ ಮಳೆ,
ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗೋಕ್ಕಾಗಲ್ಲ, ಅಷ್ಟು ಮಳೆ ಇತ್ತು. ಸೈಕ್ಲೋನ್ ಬೇರೆ. ಸಮುದ್ರಕ್ಕೆ ಈಜಕ್ಕೆ ಯಾರನ್ನು ಬಿಡ್ತಾ ಇಲ್ಲ. ಅಲ್ಲಿ ಹೋದರೆ ಪೊಲೀಸವರು ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಮಳೆ, ಅಷ್ಟು ಅಲೆ ಜಾಸ್ತಿ ಇತ್ತು. ಇದು ಗೋಕರ್ಣ ಸಮಾಚಾರ. ಇಲ್ಲಿನೂ ಆ ದೇವಸ್ಥಾನ ಕಥೆಯನ್ನು ನಾನು ಹೇಳಿದ್ದೀನಲ್ಲ, ಇದು ಮುರುಡೇಶ್ವರಲ್ಲಿ ಇರೋದು. ಈ ದೇವಸ್ಥಾನಕ್ಕೆ ಇದೇ ಕಥೆ ಇದಕ್ಕೆ ಅದನ್ನು ಇದಕ್ಕೆ ಸ್ವಲ್ಪ ಹಾಕಿದ್ದೀನಿ ನೋಡಿ. ಲಿಂಗವನ್ನು ಗಣೇಶ ಕೆಳಗೆ ಇಟ್ಬಿಡ್ತಾನೆ. ಇಲ್ಲಿ ಶ್ರೀ ಗಣೇಶ್ವರ ಸ್ವಾಮಿ ದೇವಸ್ಥಾನವು ಈ ಮಹಾಬಲಿ ಈಶ್ವರನ ದೇವಸ್ಥಾನ ಪಕ್ಕದಲ್ಲೇ ಇರುತ್ತೆ. ಸುಂದರವಾದ ದೇವಸ್ಥಾನ. ಒಂದು ಸೈಡಲ್ಲಿ ಹೋಗಿ ಇನ್ನೊಂದು ಸೈಡಲ್ಲಿ ಬರಬೇಕು. ಒಂದು ಮನೆ ಥರನೇ ಇತ್ತು. ನಾನು ಹೋಗುವಾಗ ಅದು ದೇವಸ್ಥಾನ ನಾನು ನಂಬಲೇ ಇಲ್ಲ. ಆ ಥರ ದೇವಸ್ಥಾನ. ಮನೆ ಹೆಂಗಿದೆಯೋ ಹಂಗೆ ಇರುತ್ತೆ. ಮಂಗಳೂರು ಟೈಲ್ಸಲ್ಲಿ ಹಾಕಿ ಹಳೆ ಕಾಲದ ಕಲ್ಲಲ್ಲಿ ಕಟ್ಟಿರೋ ದೇವಸ್ಥಾನ. ತುಂಬ ಹಳೆ ದೇವಸ್ಥಾನವಂತೆ ಇದು ನೋಡಿ ಫ್ರೆಂಡ್ಸ್. ಈ ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಸಮುದ್ರ ಇರುತ್ತೆ. ಸಮುದ್ರ ಸುಟ್ಟು ಬೆಟ್ಟಗುಡ್ಡಗಳು ಇರುತ್ತೆ. ಆ ಬೆಟ್ಟಗುಡ್ಡಗಳನ್ನು ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ. ಕೆಲವು ಮನೆಯನ್ನು ಬೆಟ್ಟವನ್ನು ಕೊರಿದು ಕಟ್ಟಿದ್ದಾರೆ. ಆ ಬೆಟ್ಟ ಏನಾನ ಬಿದ್ದರೆ ಅಷ್ಟೇ ಅದು. ಈ ದೇವಸ್ಥಾನ ಮುಕ್ಕಾಲು ಭಾಗ ಕೇರಳ ಶೈಲಿಯಲ್ಲಿ ಇದೆ. ಕೇರಳದಲ್ಲಿನೂ ಈ ಥರನೇ ದೇವಸ್ಥಾನ ಎಲ್ಲ ಮನೆ ಥರನೇ ಇರುತ್ತೆ. ಉಡುಪಿ ದೇವಸ್ಥಾನ ಥರನೂ. ಉಡುಪಿ ನಮ್ಮ ಧರ್ಮಸ್ಥಳ ದೇವಸ್ಥಾನ ಎಲ್ಲ ಈ ಥರ ಮನೆ ಥರ ಕಟ್ಟಿರುವ ದೇವಸ್ಥಾನವೇ. ಈಗ ತಮಿಳ್ನಾಡಲ್ಲಿ ಹೋದರೆ ಒಂದು ದೊಡ್ಡ ಗೋಪುರಗಳಿರುತ್ತೆ, ಕಲ್ಲಲ್ಲಿ ಕಟ್ಟಿರ್ತಾರೆ. ಇಲ್ಲಿ ಸಾಧಾರಣವಾಗಿ ಮನೆ ಥರ ಕಟ್ಟಿರ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.